ದೊಡ್ಡ ಭ್ರಷ್ಟಾಚಾರ ಕೆಲಸಕ್ಕೆ ಯಾರಾದರೂ ಹಾಗೆ ಕೆಲಸ ಮಾಡ್ತಾರೆ. ದಾಖಲೆ ಪ್ರಕಾರ ಆಸ್ತಿ ವಿಭಾಗ ಮಾಡೋದು ಅಸಾಧ್ಯ. ಕಾನೂನು ಇದೆ ಅಂತ ಆಪ್ಷನ್ಸ್ ಮಾಡೋದು ವಿಭಾಗದಲ್ಲಿ ಮಾಡ್ಬೋದು. ನಾವು ಹೇಳ್ತಾ ಇದ್ದಾರೆ ಲಂಚ ತಗೊಳ್ತಾರೆ ಮಾಡ್ತಾರೆ ಅಂತಂತೇಳಿ. ಅಂದ್ರೆ 5 ಗುಂಟೆ ಮೇಲೆ ಇದ್ದು ಕೂಡ ಲಂಚ ತಗೊಳ್ತಾರೆ ಅಂತ ನನ್ನ ಪ್ರಶ್ನೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇವತ್ತು ಇನ್ನೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಯಾವ್ದಪ್ಪ ಅಂದರೆ, ಸವಣೂರು ಭೂ ದಾಖಲೆ ಅಧಿಕಾರಿಗಳಾದಂಥ ಶ್ರೀಮಾನ್ಯ ದೇವಯ್ಯನವರು ಇನ್ನೊಂದು ಹಗರಣ ಬೆಳಕಿಗೆ ಬಂದಿದೆ. ಆ ಹಗರಣ ಯಾವುದು ಅಂದರೆ, ಸವಣೂರು ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ಬರುವಂಥ ಆಸ್ತಿ 5 ಗುಂಟೆ 8 ಆಣೆ, ಅದು ವಿಭಜನೆ ಮಾಡಕ್ಕೆ ಬರಲಿಲ್ಲದ್ರೂ ಕೂಡ ಅದನ್ನು ಡಿವೈಡ್ ಮಾಡಿದ್ದಾರೆ. ಲಂಚ ಪಡೆದುಕೊಂಡು ನಕ್ಷೆ ತಯಾರಿಸಿ ಕೊಟ್ಟಿದ್ದಾರೆ. ಅದನ್ನು 3 ಜನಕ್ಕೆ ಡಿವೈಡ್ ಮಾಡಿದ್ದಾರೆ, ಅಂದರೆ ವಿಭಾಗ ಮಾಡಿದ್ದಾರೆ. ಅದರ ದಾಖಲೆಗಳು ತಾವು ಇಲ್ಲಿ ಕಾಣಬಹುದು ಸ್ನೇಹಿತರೆ. ಅದು ಕೂಡ ಹಾಗೆ ಅಲ್ಲ, ಇಷ್ಟು ದೊಡ್ಡ ಭ್ರಷ್ಟಾಚಾರ ಕೆಲಸಕ್ಕೆ ಯಾರಾದರೂ ಹಾಗೆ ಕೆಲಸ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು. ಆ ಕೆಲಸ ಕಾನೂನಾತ್ಮಕವಾಗಿರ್ಬೋದು, ಕಾನೂನು ಬಾಹಿರವಾಗಿರ್ಬೋದು, ಒಟ್ಟಿನಲ್ಲಿ ಲಂಚ ಕೊಡಲೇಬೇಕು. ಈ ದಾಖಲೆ ಪ್ರಕಾರ ಆಸ್ತಿ ವಿಭಾಗ ಮಾಡೋದು ಅಸಾಧ್ಯ. ಈ ದಾಖಲೆ ಪ್ರಕಾರ ಆದರೂ ಕೂಡ ದುಡ್ಡು ತಗೊಂಡು ಆಸ್ತಿಯ ಲವೆನ್ನಿ ನಕ್ಷೆ ತಯಾರಿಸಿದ್ದಾನೆ ಅಂದರೆ ನಮ್ಮ ಭೂ ದಾಖಲೆ ಅಧಿಕಾರಿ ಆದಂಥ ದೇವಯ್ಯನವರಿಗೆ ಎಷ್ಟು ಬಂಡ ಧೈರ್ಯ ಇರಬೇಕು ಸ್ನೇಹಿತರೆ, ನೀವೇ ಲೆಕ್ಕ ಹಾಕಿ. ಅಸಲಿ ಟ್ವಿಸ್ಟ್ ಇವಾಗಿದೆ ಸ್ನೇಹಿತರೆ, ನೋಡಿ ಸ್ವಲ್ಪ ಗಮನ ಇಟ್ಟು ಕೇಳಿ. ಅವನು ಲಂಚ ತಗೊಂಡು ಮಾಡಕ್ಕಾಗದೇ ಇದ್ರೂ ಮಾಡಿ ಕಾನೂನು ಬಾಹಿರ ಕೆಲಸ ಮಾಡಿ ಇಟ್ಬಿಟ್ಟ. ಮುಂದೇನಾಯ್ತಂದ್ರೆ, ಅದೇ ಆಸ್ತಿಯ ಕಾರಣಾಂತರಗಳಿಂದ ನೋಂದಣಿ ಮಾಡಲು ವಿಳಂಬವಾದ ಕಾರಣ ಆ ಲವೆನ್ನಿ ನಕ್ಷೆ ಅವಧಿ ಮುಗಿದು ಹೋಯಿತು. ನಂತರ ಅದೇ ಆಸ್ತಿಯ ಮತ್ತೊಂದು ಲವೆನ್ನಿ ಅರ್ಜಿ ಸಲ್ಲಿಸಿದ ನಂತರ ನಕ್ಷೆ ಮಾಡಿ ಅಂತ ಹೇಳಲಿಕ್ಕೆ ಹೋದಾಗ ದೇವಯ್ಯ ಏನು ಮಾಡಿದ್ದಾನಂದ್ರೆ, ತಿರ್ಗಾ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಸ್ನೇಹಿತರೆ. ಇವರು ಮಾಡ್ಸೋಕೆ ಹೋದವರು ಮೊದಲೇ ಕೊಟ್ಟಿದ್ದೀನಲ್ಲ ಸರ್, ಎಷ್ಟಂತ ಕೊಡಬೇಕು ಅಂತ ಹೇಳಿದ್ದಾರೆ. ಆಗ ದೇವಯ್ಯನವರು ಏನು ಹೇಳಿದ್ದಾರಂದ್ರೆ, ಅದು ಕೊಟ್ಟಿದ್ದು ಡೇಟ್ ಮುಗಿದೋಯ್ತು, ಇವಾಗ ಹೊಸದಾಗಿ ಅರ್ಜಿ ಹಾಕಬೇಕು, ಅದಕ್ಕೆ ನೀವು ನಮಗೆ ಲಂಚ ಕೊಟ್ಟರೆ ಮಾತ್ರ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋದಿಲ್ಲ, ತಗೊಂಡು ಹೋಗಿ. ಇವಾಗ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಅರ್ಜಿದಾರರು ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ. ದೇವಯ್ಯ ಏನು ಮಾಡಿದ್ದಾನಂದ್ರೆ, ಒಂದು ಹಿಂಬರ ಬರೆದು ಆಗಲ್ಲ ಅಂತ ಹೇಳಿ ಕೊಟ್ಟಿದ್ದಾನೆ. ನೋಡಿ, ಆ ಹಿಂಬರ ತಾವು ನೋಡಬಹುದು. ನೋಡಿ ವೀಕ್ಷಕರೇ, ಮೊದಲನೇ ಅರ್ಜಿ ದುಡ್ಡು ಕೊಟ್ಟ ತಕ್ಷಣ ಆಯಿತು, ಸ್ವಲ್ಪ ಲೆಕ್ಕ ಹಾಕಿ. ಇವಾಗ ಅದೇ ಸರ್ವೆ ನಂಬರ್ ಅರ್ಜಿ ಪಾರ್ಟಿ ನಮ್ಮ ಹತ್ರ ದುಡ್ಡು ಇಲ್ಲ, ಮೊದಲೇ ಕೊಟ್ಟಿವಿ ಅಂತ ಹೇಳಿದ ತಕ್ಷಣ ಆಗೋದು ಇಲ್ಲ ಅಂತ ಹೇಳ್ಬಿಟ್ಟ. ಸ್ನೇಹಿತರೆ, ಇನ್ನೊಂದು ನಿಮ್ಗೆ ಕ್ಲಿಯರಿಟಿ ಕೊಟ್ಟು ಬಿಡ್ತೀನಿ. ಖರೀದಿಯಾಗಿ ಪೋತಿಯಾಗಿ ವಾರ್ಸಾದ ಆಸ್ತಿಗೆ ಇದೇನು 5 ಗುಂಟೆ 8 ಆಣೆ ಇದೆಯಲ್ಲ, ಅದನ್ನು ವಿಭಜನೆ ಮಾಡೋಕ್ಕಾಗಲ್ಲ ಅಂಥೇಳಿ ಅನ್ನೋದನ್ನ ನಿಮಗೆ ಒಬ್ಬ ವ್ಯಕ್ತಿ ಇದ್ದ ಒಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಆ ವ್ಯಕ್ತಿ ಇದೇ ಕೆಲಸ ಮಾಡ್ತಾರೆ, ಏನು ಖರೀದಿ ಮಾಡಿಸೋದು. ಇದರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಆ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಆ ವ್ಯಕ್ತಿ ಇವರೇ ವೀಕ್ಷಕರೇ, ವಾಹಿದ್ ಖಾನ್ ಖಾಂಜಾದೆ ಅಂತೇಳಿ. ಇವರು ದೂರುದಾರರು ಮತ್ತು ಇದು ಖರೀದಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಪರ್ಟೀಸ್. ಯಾಕಂತಂದ್ರೆ ತುಂಬಾ ದಿನದಿಂದ, ಅಂದ್ರೆ ತುಂಬಾ ದಿನ ಅನ್ನೋಕ್ಕಿಂತ ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಯಾವುದು ಖರೀದಾಗುತ್ತೆ, ಎಷ್ಟು ಗುಂಟೆ ಖರೀದಾಗುತ್ತೆ, ಎಲ್ಲವೂ ಮಾಹಿತಿ ಇವ್ರಿಗಿದೆ. ಅದಕ್ಕಾಗಿ ಇವ್ರ ಕಡೆ ಇದ್ದ ಈ 5 ಗುಂಟೆ 8 ಆಣೆ ಇದೆಯಲ್ಲ, ಇವ್ರ ಬಾಯಿದ್ದಲ್ಲೇ ನಿಮಗೆ ಕ್ಲಿಯರಿಟಿ ತೋರಿಸ್ತೀನಿ, ಮಾಡಿಸ್ಬಿಡ್ತೀನಿ ವೀಕ್ಷಕರೇ. ಹಾಗಾದ್ರೆ ಬನ್ನಿ ಅವ್ರು ಮಾತಾಡ್ಸೋಣ. ಇದು 5 ಗುಂಟೆ 8 ಆಣೆ ಖರೀದಿ ಮಾಡಿ ಪೋತಿ ಆಗಿರ್ತಾರಲ್ಲ, ಅದಕ್ಕೆ ವಾರಸ ಆಗಿರ್ತಲ್ಲ, ಅದನ್ನ ಇದು ಮಾಡ್ಬೋದು, ವಿಭಜನೆ ಮಾಡ್ಬೋದಾ? ವಿಭಜನೆ ಮಾಡ್ಬೋದು, ಆದ್ರೆ 5 ಗುಂಟೆ 8 ಆಣೆಗೆ ಬರಲ್ವಾ? ಅದ್ರ ಒಳಗಿದ್ರೆ ಬರಲ್ವಾ? ಇಲ್ಲ, ಪಿತ್ರಾಜಿತ ಆಸ್ತಿ ಇದ್ರೆ ಮಾತ್ರ ಬರುತ್ತೆ. ಖರೀದಿ ಮಾಡಿ ಆದ್ರೂ ಬರಲ್ಲ. ಅಂದ್ರೆ ತಮ್ಮ ಪ್ರಕಾರ ಎಷ್ಟು ಗುಂಟೆ ಇರಬೇಕು ಅಂತ ಹೇಳ್ತೀರಾ ಸ್ವಲ್ಪ? ಕನಿಷ್ಠ 5 ಗುಂಟೆ ಮೇಲ್ಪಟ್ಟು ಇರ್ಬೇಕು. ವಿಭಾಗ ಮಾಡಿದ್ರು ಪ್ರತಿಯೊಬ್ಬರಿಗೂ 5 ಗುಂಟೆ ಮೇಲ್ಪಟ್ಟ ಇರ್ಬೇಕು. ಖರೀದಿ ಇದು ವಾಟನೆ ಮಾಡ್ಬೇಕಂದ್ರೆ, ವಿಭಾಗ ಮಾಡ್ಬೇಕಂದ್ರೆ ಅದರ ಒಳಗಿದ್ರೆ ಬರಲ್ಲ. 1 ಗುಂಟೆ 2 ಗುಂಟೆ. ಮತ್ತೆ 5 ಗುಂಟೆ 8 ಆಣೆ ಇದೆ ಕಾಂಜಾದವ್ರೆ? ಇಲ್ಲ, ಈ ಪತ್ರದಲ್ಲಿ ನಾವು ನೋಡಿದ್ದೇನೆ, ಇದರಲ್ಲಿ ಅವ್ರು ಮಾಡಿದ್ದಾರೆ.
ಹೇಗ್ ಮಾಡಿದ್ದಾರೆ? ಆದ್ರೆ ಇದು ಆಕ್ಚುಲಿ ಬರಲ್ಲ, ಕಾಯ್ದೆಯ ಪ್ರಕಾರ ಬರಲ್ಲ. ಈಗಿರೋ ನಿಯಮಗಳ ಕಾಯ್ದೆ ನಿಯಮಗಳ ಪ್ರಕಾರ ಬರಲ್ಲ. ಇವರು ಮತ್ತೆ ಇವರು ಅಂದ್ರೆ ಏನಾದ್ರು ಲಂಚ ಪಡೆದುಕೊಂಡು ಮಾಡಿರ್ಬೋದು, ಬೇರೆ ಏನೂ ಉಪಾಯ ಇಲ್ಲ, ಬೇರೆ ದಾರಿನೇ ಇಲ್ಲ. ಅಂದ್ರೆ ಇಂಥವ್ ಮಾಡೋಕೆ ಇವ್ರಿಗೆ ಹಕ್ಕಿರುತ್ತೋ ಅಥವಾ ದುಡ್ಡು ತಗೊಂಡಾದ ಬಳಿಕ ಮಾಡ್ತಾರ ಹೆಂಗೆ? ನೋಡಿ, ದುಡ್ಡು ಒಂದು ದೊಡ್ಡ ಶಕ್ತಿ, ಅದು ಕಾನೂನಿಗೆ ಬಾಯರ್ ಬಗದ್ ಬಿಡ್ತದೆ. ಕಾನೂನು ಅಂದ್ರೆ ದುಡ್ಡು ಮುಂದೆ ಏನೂ ಇಲ್ಲ. ಇವ್ರು ಮಾಡಿದ ಕೆಲಸ ನೋಡಿದ್ರೆ ಇಲ್ಲ ಕಾನೂನೇ ದೊಡ್ಡದು. ಇವ್ರು ಮಾಡಿದ ಕೆಲಸ ನೋಡಿದ್ರೆ ಕಾನೂನು ಇವ್ರಿಗೆ ದೊಡ್ಡದಲ್ಲ, ಹಣನೇ ದೊಡ್ಡದು. ಅಂದ್ರೆ ಕಾನೂನು ದೊಡ್ಡದಿಲ್ಲ ಅಂತಂದ್ರೆ ಕಾನೂನು ಗೌರವ ಕೊಡಂಗಿಲ್ಲ ಅಂತ ಹೇಳ್ತೀರಾ? ಕೊಡಲ್ಲ, ಮತ್ತೆ ಸಹಜ ಇದೆ, ಕಾನೂನು ಆದೇಶ ಇದೆ. 5 ಗುಂಟೆ ಒಳಗಿದ್ರು ಯಾವುದು 1 ಗುಂಟೆ 2 ಗುಂಟೆ ಪೋಡಿ ಮಾಡಕ್ ಬರಲ್ಲ, ವಿಭಾಗ ಮಾಡಕ್ ಬರಲ್ಲ ಅಂತೇಳಿ ಸರ್ಕಾರ ಆದೇಶ ಮೊದಲಿಂದ ಹೊರಡಿಸಿದೆ. ಇವ್ರೇನ್ ಮಾಡ್ತಾರೆ, ದುಡ್ಡು ಪಡ್ಕೊಂಡು ತಮ್ಗೆ ಬೇಕಾದ್ರಿಗೆ ಮಾತ್ರ ಮಾಡಿಕೊಡ್ತಾರ ಅವ್ರು, ಎಲ್ಲರಿಗೂ ಮಾಡಲ್ಲ. ಈಗ ನೀವು ಹೋದ್ರೆ ಮಾಡಲ್ಲ ಅವ್ರು, ಇಲ್ರಿ ಬರಲ್ಲ, ಅದು ಕಾನೂನು ನೋಡ್ರಿ ಇಲ್ಲಿ ಹೀಗಿದೆ, ಏನೋ ಒಂದು ಕಾರಣ ಹೇಳಿ ಕಳಿಸ್ಬಿಡ್ತಾರೆ, ಕಾರಣ ಹೇಳಿ ಕಳಿಸಿ ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಬೇರೆ ಕಡೆಯಿಂದ ಅದೇ ಆಸ್ತಿ ಬೇರೆ ಕಡೆಯಿಂದ ಮಾತ್ರ ತಗೊಂಡು ಮಾಡಿಕೊಟ್ಬಿಡ್ತಾರೆ. ಅದೇ ಆಸ್ತಿ ದುಡ್ಡು ಕೊಡೋ ನಿಂತು ಮಾಡಿಸ್ಬಿಡ್ತಾರೆ, ತಗೊಂಡ್ಬಿಟ್ಟು. ಓಹೋ, ಅಂದ್ರೆ ಈ ಅವಕಾಶ ಗೌರ್ಮೆಂಟ್ ಅವ್ರಿಗೆ ಕೊಟ್ಟಿದೆ, ಸರ್ಕಾರ ಅವ್ರ ಲಾಗಿನ್ಗೆ ಅಲ್ಲಲ್ಲ, ಅವ್ರ ಲಾಗಿನ್ ಅಲ್ಲಿ ಇದೆಯಾ ಅಂತ ಆಪ್ಷನ್ಸ್ ಮಾಡೋದು? ವಿಭಾಗದಲ್ಲಿ ಮಾಡ್ಬೋದು ಅವರು, ಆದ್ರೆ ಸುಳ್ಳು ಇದು ಹೇಳ್ತಾರೆ ಅವರು. ವಿಭಾಗದಲ್ಲಿ ಪಿತರಾಜಿತ್ ಅಂತ ಹೇಳಿ ತೋರಿಸ್ತಾರೆ, ಸುಳ್ಳು ಮಾಹಿತಿ ಹೇಳ್ತಾರೆ. ಏನಾರು ಬ್ಲಾಕ್ ಹಚ್ತಾರೆ, ಬ್ಲಾಕ್ ಅಂತ ಹೇಳಿ ಕಾಣಿಸ್ತಾರೆ. ಹೆಚ್ಚಿಂದ ಏನಾರು ಹೆಚ್ಚು ಕಮ್ಮಿ ಇದ್ರೆ, ವ್ಯತ್ಯಾಸ ಇದ್ರೆ ಬ್ಲಾಕ್ ನಂಬರ್ 3, 2 ಹಿಂಗ್ ಕಾಣಿಸ್ಬಿಡ್ತಾರೆ. ಅಲ್ಲಿ ಪ್ಯಾಕ್ ಆಗ್ಬಿಡುತ್ತೆ ಆ ಏರಿಯಾ. ಏನೋ ಒಂದು ಡಬಲ್ ಗೇಮ್ ಮಾಡ್ಬಿಡ್ತಾರೆ, ಡಬಲ್ ಗೇಮ್ ಒಂಥರ ಮುಖಕ್ಕೆ ಇದು ಮಾಡೋದು. ಬಡವ್ರದು ಒಂದು 6 ಗುಂಟೆ, ನಿಮ್ ಪ್ರಕಾರ 6 ಗುಂಟೆ ಆಗುತ್ತಲ್ವ? ಹೌದು, 6 ಗುಂಟೆ ಖರೀದಿ ಆಗುತ್ತಲ್ಲ, ಅದೇ ನಾನೇ ಇವಾಗ ಅಪರಿಚಿತ ಅವರಿಗೆ, ಯಾರಿಗೆ ಅಧಿಕಾರಿಗಳಿಗೆ, ಯಾರು ನನಗೆ ಅವ್ರು ಯಾರು ಅನ್ನೋದು ಗೊತ್ತಿಲ್ಲ, ಯಾರೋ ಬಡವ್ರದು ನಮಗೆ ಇದು ಮಾಡಿಕೊಡಿಪ್ಪ, ಇದನ್ನು ಪೋಡಿ ಮಾಡಿಕೊಡು, ಇದನ್ನು ಡಿವೈಡ್ ಮಾಡಿಕೊಡಿ ಅಂತ ಹೇಳಿ ಅವ್ರ ಅಂತ ತಗೊಂಡು ಹೋದಾಗ ಅವರು ಸಲೀಸಾಗಿ ಮಾಡಿಕೊಡ್ಬೋದಾ ಹೆಂಗೆ ಅಂತೇಳಿ? ಈಗ ತಾವು ಹೇಳ್ತಾ ಇದ್ದೀರ ಲಂಚ ತಗೊಂತಾರೆ ಮಾಡ್ತಾರೆ ಅಂತಂತೇಳಿ, ಅಂದ್ರೆ 5 ಗುಂಟೆ ಮೇಲೆ ಇದ್ರೂ ಕೂಡ ಲಂಚ ತಗೊಂತಾರ ಅಂತ ನನ್ನ ಪ್ರಶ್ನೆ ನೇರವಾಗಿ. 5 ಗುಂಟೆ ಮೇಲ್ಪಟ್ಟಿದ್ರು ಅವ್ರ ಕಡೆ ಇದ್ರ ದಾರಿನ ಬೇರೆ ತೋರಿಸ್ತಾರೆ. ಅವ್ರ ಕಡೆ ಹೋದ್ರೆ ಇಂಥದ್ದು ಇದು ಇದೆ, ಸಮಸ್ಯೆಗಳಿದೆ, ಮಾಡಿಕೊಡ್ರಿ ಅಂದ್ರೆ ಅವ್ರ ದಾರಿನ ಬೇರೆ ತೋರಿಸ್ಬಿಡ್ತಾರೆ. ಆ ದಾರಿ ಒಳಗೆ ಅವರೇ ಮಾಡ್ಬೇಕದ, ಹೊರಗಿನಾರ ಅರ್ಜಿ ಪರ್ಜಿ ಹಾಕಕ್ ಬರಲ್ಲ, ಅದಕ್ಕೆ ನಾವೇ ಮಾಡ್ಕೊಡ್ತೇವೆ, ದುಡ್ಡು ಕೊಡ್ರಿ, ಈ ತರ ಇದು ಇರುತ್ತೆ. ಬೇಕಂದ್ರೆ ಅವ್ರು ಎಷ್ಟು ಸರ್ವೆ ಡಿಪಾರ್ಟ್ಮೆಂಟ್ನಾಗ ಕಚೇರಿ ಒಳಗಾಗ್ಲಿ ಅಥವಾ ಗುತ್ತಿಗೆದಾರ ಸರ್ವೆ ಡಿಪಾರ್ಟ್ಮೆಂಟ್ನಾಗ ಗುತ್ತಿಗೆದಾರರು ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಮಾಡಿದ್ರೆ ಅವ್ರ ಪ್ರತಿಯೊಬ್ಬರದು ಒಂದು ಲಾಗಿನ್ ಇದೆ, 1, 2 ಗುತ್ತಿಗೆದಾರದು. ಹೌದು, ಹೌದು, ಆಫೀಸಲ್ಲಿ ಇದೆ, ಹೊರಗಡೆನೆ ಇದೆ. ಇವ್ರೇನ್ ಮಾಡ್ತಾರೆ, ತಮ್ಮದೇ ಲಾಗಿನ್ ಇಂದ ಮಾಡ್ಬಿಡ್ತಾರೆ, ಅರ್ಜಿ ಹಾಕ್ಬಿಡ್ತಾರೆ ಅವ್ರು. ನಾವು ಮಾಡಿಸ್ಕೊಡ್ತೀವಿ, ನಾವು ಮಾಡ್ತೀವಿ, ಎಲ್ಲಾರು ಹೊರಗಡೆ ಗೊತ್ತಾಗ್ಬಾರ್ದು, ಹೊರಗೆ ಬರಲ್ಲ ಅವ್ರು, ಹೋಗೋರ್ ಒಳಗ ಆತ್ ಬಿಡಪ್ಪ ಇವ್ರು ಎಲ್ಲಾರು ಇಲ್ಲೇ ಅದಾರ ಅಧಿಕಾರಿ ಎಲ್ಲಾರು ಮಾಡ್ಕೊಡ್ತಾರ ಅಂತ ಅವ್ರಿಗೆ ಜನ ಏನ್ ಮಾಡ್ತಾರ, ಮೂರ್ಖಾಗಿ ಇಲ್ಲಿ ಹೊರಗೆ 10,000 ಕೆಲಸ ಆಗದ, ಅಲ್ಲಿ 50,000 ಕೊಟ್ಟು ಬಂದ್ಬಿಡ್ತಾರೆ. ಈ ತರ ಇಲ್ಲಿ ಘಟನೆ ನಡೀತದೆ. ಅಂದ್ರೆ ಆಯ್ತು, ಇಷ್ಟು ಇದಕ್ಕೆ ಸಂಬಂಧಪಟ್ಟಿದೆ ಆಯ್ತಾ. ಇವಾಗ ನಿಮ್ಮ ಅನುಭವ ಪ್ರಕಾರ ಅವ್ರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದಾರೆ? ಯಾರನ್ನು ಭೂ ದಾಖಲೆ ಅಧಿಕಾರಿ ದೇವಯ್ಯನವ್ರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ, ಹೆಂಗೆ ಅಂತ? ನಾನು ಒಂದ್ 2-3 ಸಲ ಮಾಹಿತಿ ಹಾಕಿದ್ದೆ. ಎದಕ್ಕೋಸ್ಕರ? ಎಷ್ಟು ವಯಸ್ಸಿನಿಂದ ಇಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ, ಇದು ಒಂದು ನಾನು ಮಾಹಿತಿ ಹಾಕಿದಾಗ ನಾನು ತಿಳಿದು ಬಂತು. 5 ವರ್ಷದಿಂದ ಹಾಕಿದಾಗ ಕನಿಷ್ಠ ನನಗೆ 18 ವರ್ಷ ಕಾಲ ಇಲ್ಲಿ ಕೆಲಸ ಮಾಡ್ತಾ ಇರೋದನ್ನ ಬಂತು. ಮತ್ ನಾ ಹಾಕಿದೆ ಒಂದ್ 2-3 ವರ್ಷ ಆಗಿದ್ದಾಗ, ಮತ್ ಅವಾಗ ಬಂತು 23 ವರ್ಷ 22 ವರ್ಷ ಹಿಂಗ್ ಬಂತು. ಈಗ ನಾ ಅರ್ಜಿ ಹಾಕಿ 2-3 ವರ್ಷ ಆಯ್ತು. ಮತ್ತೀಗ ಕನಿಷ್ಠ ಈಗ 25 ವರ್ಷ ಆಗಿರ್ಬೇಕು ಅವ್ರಿಗೆ ಇಲ್ಲಿ ಬಂದು ಸವಣೂರಲ್ಲಿ. ನೋಡಿ ವೀಕ್ಷಕರೇ, ಈ ಹಿಂದೆ ತಮಗೆ ವಿಡಿಯೋದಲ್ಲೂ ಹೇಳಿದ್ದೀನಿ, ಒಬ್ಬ ಸರ್ಕಾರಿ ನೌಕರಸ್ಥರನ್ನ ಕೆಲಸ ಮಾಡೋ ಅವಧಿ 3ರಿಂದ ಹಬ್ಬ ಅಂದ್ರೆ 4 ವರ್ಷ 5 ವರ್ಷ ಅಂತ ತಿಳ್ಕೊಳ್ಳಿ. 5 ವರ್ಷದಿಂದ ಇರಂಗಿಲ್ಲ, 3ರಿಂದ 4 ವರ್ಷ. ಈಗ ಇವರು ಈ ಅಧಿಕಾರಿಗಳು, ಭೂ ದಾಖಲೆ ಅಧಿಕಾರಿಗಳು, ಇವರು ಕಾಂಜಾದವರು ಹೇಳಿದಾಗೆ 23 ವರ್ಷದಿಂದ ಇಲ್ಲೇ ಇದ್ದಾರಂತೆ. ಅಂದ್ರೆ ಈ ಭಾಗದ ಜನಪ್ರತಿನಿಧಿಗಳ ತಪ್ಪು ಅಥವಾ ಈ ಭಾಗದಲ್ಲಿ ಬೇರೆ ಭೂ ದಾಖಲೆ ಅಧಿಕಾರಿಗಳೇ ಸಿಗ್ತಾ ಇಲ್ವೋ ಅನ್ನೋದನ್ನ ಯೋಚನೆ ಮಾಡುವಂತ ವಿಷಯ ಸ್ನೇಹಿತರೆ ಇದು.
ಕಾಂಜದವ್ರು ಮತ್ತೆ ವಿಷಯಕ್ಕೆ ಬರ್ತೀನಿ. ಇವಾಗ 23 ವರ್ಷ ಅಂತ ತಿಳ್ಕೊಳ್ಳಿ. ನಿಮ್ಮ ಪ್ರಕಾರ ಸವಣೂರು ತಾಲೂಕಲ್ಲಿ ಅರ್ಧ ಕುಡಿದು ಬಿಟ್ಟಿದ್ದಾರೆ ಅಂತ ಹೇಳಿದ್ರ? ಎಲ್ಲೆಲ್ಲಿ ಯಾವ್ಯಾವ? ಪ್ರತಿಯೊಂದು ಹಳ್ಳಿ ಗೊತ್ತಿದೆ, ಯಾವ ಹಳ್ಳಿ ಎಲ್ಲಿ ಗೋಟಾನ ಜಾಗ ಇದ್ದಿದೆ, ಎಲ್ಲಿ ಸರ್ಕಾರಿ ಜಾಗ ಇದೆ, ಎಲ್ಲಿ ಸರ್ಕಾರದ್ದಿದೆ, ಪ್ರತಿಯೊಂದು ಹಳ್ಳಿಗೂ ಅವ್ರಿಗೆ ಮಾಹಿತಿ ಇದೆ. ಹಳ್ಳಿ ಆಗಲಿ ಸವಣೂರು ಆಗಲಿ ಪ್ರತಿಯೊಂದು ಇದ್ರಾಗ ಅವ್ರಿಗೆ ಗಮನಕ್ಕಿದೆ. ಈ ಹಳ್ಳಿಯಲ್ಲಿ ಇದೇ ಜಾಗ ಖಾಲಿ ಇದೆ ಅಂತೇಳಿ, ಇದೇ ಜಾಗ ಖಾಲಿ ಇದೆ, ಇಷ್ಟೇ ಇದೆ, ಇಷ್ಟೇ ಅಳತೆ ಇದೆ, ಪ್ರತಿಯೊಂದು ಲೆಕ್ಕ ಇದೆ ಅವ್ರಿಗೆ. ಅಂದ್ರೆ ಇವಾಗ 23 ವರ್ಷಗಳಿಂದ ಇಲ್ಲೇ ಇದ್ದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಏನು ಈ ಸಮಸ್ಯೆ ಏನಿದ್ರದು? ಅಂದ್ರೆ ಅಧಿಕಾರಿಗಳ ಕೊರತೆನಾ ಅಥವಾ ಜನಪ್ರತಿನಿಧಿಗಳ ಒತ್ತಡದಿಂದ ಇದ್ದಾರ ಹೆಂಗೆ ಅಂತ? ಇಲ್ಲ, ಅಧಿಕಾರಿಗಳ ಕೊರತೆ ಇಲ್ಲ. ಅಧಿಕಾರಿಗಳು ಅಧಿಕಾರಿಗಳು ನಾಳೆ ಇವ್ರು ದೇವತಾದ್ರೆ ಬೇರೆದ್ರ ಬರಲ್ಲ, ಸವಣೂರು ತಾಲೂಕು ಬಂದಾಗುತ್ತೆ. ಆ ತರ ಇರಲ್ಲ. ಇವ್ರಿಗೆ ಒಂದು ಸಿಮಿ ಹತ್ತು ಬಿಟ್ಟಿದೆ. ಇಲ್ಲಿ ಸಾರ್ವಜನಿಕರು ಏನೂ ಕೇಳಲ್ಲ, ಏನೂ ಹೇಳಲ್ಲ. ಅಮಾಯಕರು ಸವಣೂರು ತಾಲೂಕು ದುಡ್ಡು ಕೊಡ್ತಾರ, ಹೆದರಿಸಿದ್ರೆ ಹೋಗ್ಬಿಡ್ತಾರ. ಈ ತರದ್ ಒಂದು ಇದು ಇದೆ. ಅಂದ್ರೆ ಸವಣೂರು ತಾಲೂಕು ಅಮಾಯಕತೆ, ಜನರ ಅಮಾಯಕತೆನೆ ಒಂದು ಬಂಡವಾಳವಾಗಿ ಮಾಡ್ಕೊಂಡ್ಬಿಟ್ಟಿದಾರೆ ಅಂತ ಹೇಳ್ತಾ ಇದ್ದೀರಾ? ಆ ತರ ಇದೆ. ಕೊಟ್ಟಿದ್ದ ಕಾಂಜದವರೇ, ಇದೇ ತರ ಮತ್ತೆ ನಮ್ಮ ಚಾನಲ್ಗೆ ಬರ್ತಾ ಇರಿ. ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಸಂಪರ್ಕಿಸ್ತೀವಿ. ಇದೇ ವಿಷಯ ಸಂಬಂಧಪಟ್ಟ ಹಾಗೆ ಅದು ಭೂ ದಾಖಲೆ ವಿಷಯ ಸಂಬಂಧಪಟ್ಟ ಹಾಗೆ ನಮ್ಗೆ ಇದಾಯ್ತು ಅಂದ್ರೆ ನೀವು ಬರ್ತಾ ಇರಿ, ಸ್ವಲ್ಪ ಮಾಹಿತಿ ಕೊಡ್ತಾ ಇರಿ. ಸ್ನೇಹಿತರೆ, ಇವಾಗ ನೀವು ಹೇಳಿ, ಸವಣೂರು ತಹಸೀಲ್ದಾರ್ ಆಫೀಸಲ್ಲಿ ಅದು ಹೆಚ್ಚು ಭೂ ದಾಖಲೆ ಸೆಕ್ಷನ್ ಅಲ್ಲಿ ಹಗಲ್ ದರೋಡೆ ನಡೀತಾ ಇದೆಯೋ ಇಲ್ವೋ ಅನ್ನೋದನ್ನ ಬಾಯಿದ್ದು ಹೇಳ್ಬೇಡಿ. ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮೂಲಕ ನಮಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಹಗರಣ, ಇದೇ ದೇವಯ್ಯನ ಹಗರಣ ವಿಡಿಯೋದಲ್ಲಿ ಸಿಗೋಣ. ದೊಡ್ಡ ಹಗರಣ ಇದಾವೆ, ಸಾಮಾನ್ಯ ಇಲ್ಲ. ನಾನು ಹೇಳಿದ ದೊಡ್ಡ ಮೊತ್ತದ ಹಗರಣವೂ ಇದೆ. ಎಲ್ಲ ಹಗರಣಗಳು ತುಂಬ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದೊಂದೇ ತಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೀವಿ. ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ತಾವು ಕೇಳ್ಕೊಂತ ಹೋಗಿ ಅಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋ ಕಾಯ್ತಾ ಇರಿದೆ. ಅಲ್ಲಿವರೆಗೂ ನಮಸ್ಕಾರ.